ಏನೇನು ಮಾಡೋದು ನೂರಾಗಿದೆ, ಅವತಾರು ತೆಗಿಬೋದು, ಬಾಹುಬಲಿನೂ ತೆಗಿಬೋದು, ಎಲ್ಲ ತೆಗಿಬೋದು. ಆದರೆ ಹಳೆಯದನ್ನ ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆ ಒಂದು ಸಾಧ್ಯ ಇಲ್ಲ. ಇದು ಮಿಲಿಯನ್ ಸಾಧ್ಯ. ಯಾಕೆಂದ್ರೆ ನಮ್ಮ ಸರ್ಕಾರದ ನಾಚಿಕೆ ಆಗ್ತದೆ. ಯಾಕಂದ್ರೆ ಇಟ್ಟುಕೊಂಡು ಟೈಪ್ ಮಾಡ್ತೀನಿ ಅಂತ ಇಂಥದನ್ನು ಯಾವುದೇ ಹೇಳಕ್ಕಾಗ ಮನಸ್ಸಲ್ಲೇ ಗೊತ್ತಿಲ್ಲ. ಒಂದು ಚರಿತ್ರೆ ಅನ್ನೋದು ಎಷ್ಟು ಮುಖ್ಯ ಅಂತ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಒಂದು ಪೂನಾಥರ ಆರ್ಕ್ಯೂವ್ಸ್ ಆಗಬೇಕು ಅಂತ ಬಹಳ ಹೊರದಾಗಿ ಜೈಮಾಲ ಇಲ್ಲಿದ್ದಾರೆ. ನಾನು ಜೈಮಾಲ ಫ್ರಾನ್ಸಲ್ಲಿ ಹೋಗಿ ಅಲ್ಲಿ ಆರ್ಕ್ಯೂವ್ಸ್ ಲಂಡನ್ನಲ್ಲಿ ಎಲ್ಲ ನೋಡ್ಕೊಂಡು ಮಾಡಿದ್ವಿ. ಬಟ್ ಏನು ಆಗಲಿಲ್ಲ. ಆದರೆ ನಮ್ಮ ತಂದೆಯವರು ನಮಗೆ ಬಹಳ ಸರಿ ಸುಬ್ರಹ್ಮಣ್ಯವ್ರ ಬಗ್ಗೆ, ಅವರ ವಾಯ್ಸ್ ಬಗ್ಗೆ, ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಸರಿ ಅವರು ಪ್ರಯತ್ನ ಪಟ್ಟು ಆಗಲಿಲ್ಲ. ನಮ್ಮ ತಂದೆಯವರು ವಿಕಾಚಾರರು ಬಹಳ ಸ್ವಲ್ಪ ಎಕನಾಮಿಕಲಿ ಪಿಕ್ಚರ್ ಮಾಡ್ತಿದ್ರು. ಯಾಕಂದ್ರೆ ಸೋಲ್ತ ಆದ್ಮೇಲೆ ಅವರು ಒಂದು ಎಕನಾಮಿಕ್ಸ್ ಅಂತ ಗೊತ್ತಾಗಿತ್ತು. ನಾವೆಲ್ಲ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರು. ಇದೇ ಸುಬ್ರಹ್ಮಣ್ಯವ್ರ ಹತ್ರ ಹೋಗಿದ್ರಂತೆ. ಸರಿ, ಅವರು ಮೇಕಪ್ ಹಾಕಿ ಮೀಸೆ ಇದು ಮಾಡ್ತಿದ್ರಂತೆ. ಸರಿ, ಒಂದು ಕತೆ ಹೇಳಿ ಎಲ್ಲ ರೆಮ್ಯುನರೇಷನ್ ಪಾಯಿಂಟ್ ಬಂತಂತ. ಆಗ ನಮ್ಮ ವಿಕಲಾಚಾರ್ಯರು ಯಾವಾಗಲೂ ಸ್ವಲ್ಪ ಬಹಳ ಅವರು ಕಾಣ್ತಿಲ್ಲ, ಹೀಗೆ ಬಂದರು. ಸರಿ, ಅವರು ಹೀಗೆ ಬಂದ್ರಂತೆ. ಅಂದ್ರೆ ಇವ್ರು ಹೇಳಿದ್ದು 20,000, ಅವ್ರು ಹೇಳಿದ್ದು 2 ಲಕ್ಷ. ಅಂದ್ರೆ 2 ಲಕ್ಷ 40 ಇಸ್ವಿ ತಗೊಂಡಿದ್ರು ಅಂದ್ರೆ ಏನ್ ವ್ಯಾಲ್ಯೂ? ಸದಾಶಿವರೆಲ್ಲ 5 ಎಕರೆ 10 ಎಕರೆ ಸಿಕ್ಬಿಡ್ತಿದ್ರು. ಅಂದ್ರೆ ಆ ಪವರ್ ಅವ್ರಿಗೆ ಇತ್ತು. ನಾಗೇಂದ್ರ ರಾಯರು ಎಂತೆಂತ ಪಿಕ್ಚರ್ ಮಾಡಿದ್ದಾರೆ. ಇವತ್ತು ಆರ್ಯನ ಬ್ಯಾನರ್, ಆ ಬ್ಯಾನರ್ಗೆ ಎಂತೆಂತ ಫಿಲ್ಮ್ಗಳು ಕೊಟ್ಟಿದೆ. ಆಮೇಲೆ ಅವರ 3 ಜನ ಮಕ್ಕಳು ಕನ್ನಡ ಚಿತ್ರಗಳಲ್ಲಿ ಅಷ್ಟೊಂದು ಇದು ಮಾಡಿದ್ದಾರೆ. ಬಟ್ ಈಗ ಯಾಕೆ ಹಳೆಯದನ್ನ ನೆನೆಸ್ಕೋಬೇಕು ಅಂದ್ರೆ ಪ್ರತಿಯೊಂದು ಯಾವ ಚರಿತ್ರೆ ನೋಡಿರ್ತಾರೋ ಅದು ಯಾವಾಗ ಯಾವ ದೇಶ ನೋಡಾಗಲ್ಲ, ಯಾವ ಇಂಡಸ್ಟ್ರಿ ನೋಡೋದಾಗಿದೆ. ಚರಿತ್ರೆಯಿಂದ ಎಷ್ಟೋ ವಿಷಯಗಳನ್ನ ತಿಳ್ಕೋಬೇಕು. ಆದ್ರೆ ಸರಿಸಮಾನವಾಗಿ ನಾವು ಹೊಸದಾಗಿ ಏನು ಯೋಚನೆ ಮಾಡೋದಕ್ಕೆ ಅನ್ನೋದಕ್ಕೆ ಬಹಳ ಮುಖ್ಯ ಆಗುತ್ತೆ. ಆದ್ರಿಂದ ನಮ್ಮಲ್ಲಿ ಆರ್ಕೈವ್ಸ್ ಇದರ ಒಂದು ಪ್ರಿಂಟ್ ಸಿಗಲ್ಲ ಅಂದ್ರೆ ಎಷ್ಟು ಒಂಥರ ಇದು ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ. ಯಾಕಂದ್ರೆ ಒಂದು ಆರ್ಕೈವ್ಸ್ ಇಟ್ಕೊಳ್ಳೋದು 9 ಕೋಟಿ ರೂಪಾಯಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಖರ್ಚು ಮಾಡಬಹುದು. ಅದೇ 9 ಕೋಟಿ ನಾನು ಒಂದು ಆರ್ಕೈವ್ಸ್ ಆಗ್ಬೋದು. ಯಾಕಂದ್ರೆ ಆರ್ಕೈವ್ಸ್ ಬಹಳ ಮುಖ್ಯ. ಯಾಕಂದ್ರೆ ಹಳೆಯದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಂತ ಅಕಾಡೆಮಿನಲ್ಲಿ ಜಾಗ ಇದೆ, ಅಷ್ಟು ಜಾಗ ಅದಕ್ಕೆ ಪ್ಲಾನ್ ಮಾಡಿದೆ. ಬಟ್ ಆದ್ರೆ ಸರ್ಕಾರಕ್ಕೆ ಒಂದು ವಿಷಯ ಇತ್ತು. ನಮ್ಮಂತೂ ಬಿಡಿ ಪ್ರೊಡ್ಯೂಸರ್ಸ್ ಎಲ್ಲ ಯಾರು ಸೇರ್ಕೊಂಡು ಮಾಡುವಂತ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಹುನ್ನಾದಲ್ಲಿ ಹೇಗಿದೆ ಹಾಗೆ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆಗಿಲ್ಲ, ಬರೀ ಸೋಲೆ ಆಯ್ತು. ಯಾಕಂದ್ರೆ ಅಕಾಡೆಮಿಯಿಂದ ನಾವು ಒಂದು ಆರ್ಕೈವ್ಸ್ ಮಾಡಬೇಕು ಅನ್ನೋದು ಹಳೆಯದೆಲ್ಲ ಏನೇನಿದೆ. ಯಾಕಂದ್ರೆ ನಾಯಕರು ಪುಸ್ತಕ ಓದಿದ್ರೆ ಅವರು ಒಂದೊಂದು ಪ್ರಿಂಟ್ಗಳನ್ನ ಹೇಗೆ ತಗೊಂಡ್ಬಂದಿದ್ದಾರೆ, ಏನ್ ಮಾಡಿದೆ ಅಂತ ಇವತ್ತು ಕಟ್ಟಿ ಇವತ್ತು ಭಾರತದ ಒಂದು ಎಲ್ಲ ಚಿತ್ರಗಳ ಒಂದು ಕಲೆಕ್ಷನ್ ಹೇಗೆ ನ್ಯಾಷನಲ್ ಆರ್ಕೈವ್ಸ್ ಇದೆ ಅದರದ್ದು ಅಲ್ಲಿ ಅದರದ ಟೇಸ್ಟ್ ಹೋಗಿ ನೋಡೋರಿಗೆ ಗೊತ್ತಾಗುತ್ತೆ. ಇವತ್ತು ಬೆಳಿಗ್ಗೆ ನಾನು ಒಂದು ಫಿಲಮ್ ನೋಡ್ತಾ ಇದ್ದೆ, ಆಸ್ಕಾರ್ ಗೆದ್ದಿರೋದು ಮಾರ್ಕ್ ಅಂತ ಒಬ್ಬ ರೈಟರ್. ಸಿಟಿಸನ್ ಕೇನ್ ಫಿಲಮ್ ಆಗುವಾಗ ಆತನಿಗೆ ಕೈಕಾಲು ಮುರಿದೋಗ್ಬಿಟ್ಟು ಆಕ್ಸಿಡೆಂಟ್ ಮಹಾ ಸಾಧ. ಮೆಟ್ರೋ ರೋಡ್ ಮೇಯರವರು ಹಾಸನ್ ಮೆಲ್ಸ್ ಎಲ್ಲ ಅವನ್ನ ಎತ್ತಾಕೊಂಡ್ಬಂದು ಒಂದು ಡಾಕ್ಟರ್ನ ಇಟ್ಟು 5 ಜನ ನರ್ಸ್ಗಳನ್ನ ಇಟ್ಟು 4 ಜನ ಅವಾಗೆಲ್ಲ ಅವ್ರ ಕೈನೂ ಹೊಡೆಯಕ್ಕಾಗಲ್ಲ. ಅವನಿಗೆ ಆ ಸಿಟಿಸನ್ ಸ್ಕೇನ್ ಸ್ಕ್ರಿಪ್ಟ್ ಹೇಗೆ ಮುಗಿಸ್ತಾರೆ ಅನ್ನೋದೇ ಒಂದು ಪಿಕ್ಚರ್. ಅದಕ್ಕೆ ಆಸ್ಕಾರ್ ಬಂದಿದೆ. ಅಂಥ ಒಂದು ಅದ್ಭುತವಾದ ಚಿತ್ರಗಳು ಹಳೆಯದಿಂದ ನೋಡೋದ್ರಿಂದ ಎಲ್ಲರಿಗೂ ಇನ್ಸ್ಟೆನ್ಸ್ಗೂ ಇನ್ಸ್ಪೈರ್ ಆಗ್ತದೆ. ಅದರ ಒಂದು ಸೀನ್ ಇದೆ. ಮೆಟ್ರೋ ರೋಡ್ ಮೇಲೆ ಲೂಯಿಸ್ ಮೇಯರು ಡಿಪ್ರೆಷನ್ ಅಮೆರಿಕಾದಲ್ಲಿ ಕಂಪ್ಲೀಟ್ ಕೊಲಾಪ್ಸ್ ಆಗ್ಬಿಟ್ಟಿರುತ್ತೆ. ಎಲ್ಲೂ ದುಡ್ಡೇ ಇರೋದಿಲ್ಲ, ಬ್ಯಾಂಕ್ಗಳೆಲ್ಲ ಕ್ಲೋಸ್ ಆಗ್ತಿದೆ. ಆಗ ಲೂಯಿಸ್ ಮೇಯರು ಎಂಟೈರ್ ಸ್ಟುಡಿಯೋ ಸ್ಟಾಫ್ ಆರ್ಟಿಸ್ಟ್ ಕರೆಸಿ ಕೈ ಮುರಿದು ರಿಕ್ವೆಸ್ಟ್ ಮಾಡ್ತಾನೆ, 6 ತಿಂಗಳು ನೀವ್ಯಾರು ಸಂಬಳ ತಗೋಬೇಡಿ, ಪಿಕ್ಚರ್ಗಳು ಮಾಡೋಣ, ಬರೋಗಳು ನನಗೆ ವಾಪಸ್ ಕೊಡ್ತೀನಿ ಅಂತೇಳಿ 6 ತಿಂಗಳು ಆದ್ಮೇಲೆ ಅವ್ರಿಗೆ ಆಫರ್ದ ಹಣನ ವಾಪಸ್ ಕೊಡ್ತಾನೆ. ಅಂದ್ರೆ ಈ ಥರದ್ದೆಲ್ಲ ಇನ್ಸಿಡೆಂಟ್ಸ್ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಪರಿಸ್ಥಿತಿ ಬಂದಿದೆ. ಇವತ್ತು ಬರೀ ಪ್ಯಾನ್ ಇಂಡಿಯಾ ಅಂತ ಹೊರಟೋಗ್ತಾ ಇದ್ದಾರೆ. ಕನ್ನಡದ ಭಾಷೆ, ಕನ್ನಡದ ಸಂಸ್ಕೃತಿ, ಕನ್ನಡದ ಎಲ್ಲರಿಗೂ ಕಥೆಗಳನ್ನ ನಾವು ಮೊದಲು ನೋಡಬೇಕು. ಆದ್ರಿಂದ ಈ ಒಂದು ಪ್ರಯತ್ನ ಬಹಳ ಯಶಸ್ಸಾಗುತ್ತೆ. ನಿಮಗೆ ಬರೀ ನ್ಯಾಷನಲ್ ಅವಾರ್ಡ್ ಅಲ್ಲ, ಇದು ಆಸ್ಕಾರ್ ಬರಬೇಕು ಅಂತ ನನ್ನ ಆಸೆ ಅಂತ ಹೇಳಿ
ಶುಭಾಶಯಗಳನ್ನು ಶ್ರೀ ನಗೇಶ್ಗೆ ಹಾರೈಸ್ತೀನಿ. ಥ್ಯಾಂಕ್ ಯು.